ತುಂಬಾ ಚೆನ್ನಾಗಿ ಮಾಡಿದಾರ. ಬೇಸ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಮತ್ತೆ ಇವನ್ ಆ ಕಾಂಟೋರ್ ಲೈನ್ ಇಂದ ಹಿಡಿದು ಬ್ಲಶ್ ಎವ್ರಿಥಿಂಗ್ ಆನ್ ಪಾಯಿಂಟ್ ಅಲ್ಲಿ ಇದೆ. ಓವರ್ ಆಲ್ ಏನು ಮಾತಾಡಂಗೆ ಇಲ್ಲ, ದಿ ಬೆಸ್ಟ್ ಆಗಿದೆ. ಹಾಯ್ ಕರಣ್, ಹೇಗ ಅನಿಸ್ತಾ ಇದೆ? ಓಕೆ ಫೈನ್. ಓಕೆ ಫೈನ್. ಎಷ್ಟು ದಿನ ಆಯ್ತು ಪ್ರಾಕ್ಟೀಸ್ ಸ್ಟಾರ್ಟ್ ಅಪ್ ಮಾಡಿ? 4 to 5 days. 4 to 5 days. ಪ್ರಾಕ್ಟೀಸ್ ಸ್ಟಾರ್ಟ್ ಆಗಿ ಎಷ್ಟನೇ ಪ್ರಾಕ್ಟೀಸ್ ಇದು? ಇವಾಗ ನಂದು ಸೆಕೆಂಡ್ ಪ್ರಾಕ್ಟೀಸ್. ಓಕೆ, ಸೆಕೆಂಡ್ ಪ್ರಾಕ್ಟೀಸ್ ಅಲ್ಲಿ ಏನ್ ಅನ್ನಿಸ್ತದೆ? ಫೀಲ್ ಹೇಗೆ ಅನ್ನಿಸ್ತಾ ಇದೆ? ಬೆಟರ್ ಅನ್ನಿಸ್ತಾ ಇದೆ. ಬಟ್ ನೀವು ಇವಾಗಲೇ ಮೇಕಪ್ ಕಲಿತಾ ಇರೋದಾ ಅಥವಾ ಫಸ್ಟ್ ಇಂದ ಏನಾರು ಕಲ್ತಿದ್ದೀರಾ? ಇಲ್ಲಿಗೆ ಬಂದೆ ಫಸ್ಟ್. ಇಲ್ಲಿಗೆ ಬಂದೆ ಫಸ್ಟ್ ಕಲ್ತಿರೋದು. ಇದು ಎಷ್ಟನೇ ದಿನ ಕೋರ್ಸಿಗೆ ಬಂದಿದ್ದು ನೀವು? 7 days ಕೋರ್ಸ್ಗೆ. ಓಕೆ, ಲೈಕ್ ನೈಸ್. ಐಬ್ರೋ ಫಿಲ್ಲಿಂಗ್ ಎಲ್ಲಾನು ಇಲ್ಲಿ ಮೇಕಪ್ ಏನ್ ಮಾಡಿದಿರೋ ಕಂಪ್ಲೀಟ್ ಆಗಿ ನೀವೇ ಮಾಡಿರೋದಲ್ಲ? ತುಂಬಾ ಚೆನ್ನಾಗಿ ಮಾಡಿದಾರ. ಬೇಸ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಮತ್ತೆ ಐಬ್ರೋ ಫಿಲ್ಲಿಂಗ್, ಲೈಕ್ ನಾನು ಹೇಳಿದ್ದೆ ಸ್ಟಾರ್ಟಿಂಗ್ ಅಲ್ಲೇ, ಐಬ್ರೋ ಫಿಲ್ಲಿಂಗ್ ಅಲ್ಲಿ ಏನೋ ಫೈಂಡ್ ಔಟ್ ಮಾಡ್ತಾರೆ ಮೇಕಪ್ ಆರ್ಟಿಸ್ಟ್ ನ ಅಂತ. ಐಬ್ರೋ ಫಿಲ್ಲಿಂಗ್ ಚೆನ್ನಾಗಿದೆ. ಅಂಡ್ ದೆನ್ ಐ ಮೇಕಪ್ ಕೂಡ ಅಷ್ಟೇ. ಲಿಪ್ಸ್ಟಿಕ್ ಚೆನ್ನಾಗಿದೆ, ಬೇಸ್ ಚೆನ್ನಾಗಿದೆ. ಇವನ್ ಆ ಕಾಂಟೋರ್ ಲೈನ್ ಇಂದ ಹಿಡಿದು ಬ್ಲಶ್ ಎವ್ರಿಥಿಂಗ್ ಆನ್ ಪಾಯಿಂಟ್ ಅಲ್ಲಿ ಇದೆ. ಸ್ವಲ್ಪ ನೋಡ್ಕೋಬೇಕಾಗಿರೋದು ಎಲ್ಲಿ ಅಂದ್ರೆ, ಇಲ್ಲಿ ಸ್ವಲ್ಪ ಐ ಶಾಡೋ ಫಾಲ್ ಆಗ್ತಾ ಇದೆ. ಓಕೆ, ಇದೊಂದು ನೋಡ್ಕೊಳ್ಳಿ. ಆ್ಯಂಡ್ ದೆನ್ ಅಂಡರ್ ಐ ಮೇಕಪ್ ಮಾಡ್ಕೊಳ್ಳಿ. ಅದು ಬಿಟ್ರೆ ಓವರ್ ಆಲ್ ಏನು ಮಾತಾಡಂಗೆ ಇಲ್ಲ, ದಿ ಬೆಸ್ಟ್ ಆಗಿದೆ. ನೈಸ್ ವರ್ಕ್.